ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಎರಡು ಗುಡ್ ನ್ಯೂಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು. ಒಂದು KEAಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ನೀಟ್ಗೆ ಸಂಬಂಧಪಟ್ಟಿದ್ದು. ಒಂದು KEA KCET ಅವರಿಗೆ ಸಂಬಂಧಪಟ್ಟಂಥ ಒಂದು ಗುಡ್ ನ್ಯೂಸ್ ಅಂತಂದರೆ, ಸೊ KCET ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಏನಿತ್ತು ಅದು ನಿಮಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಿದೆ. ಮತ್ತು ಲಾಸ್ಟ್ ಡೇಟ್ ಅಂತ ಏನಿತ್ತು, ಸೊ ಆ ಒಂದು ಲಾಸ್ಟ್ ಡೇಟ್ ನೀವು ಇಲ್ಲಿ ನೋಡ್ಬೋದು. ಸೊ ನಾಳೆ ಅಂದರೆ ಇದರ ಪ್ರಕಾರ ನಾಳೆ 30ನೇ ತಾರೀಕು ಬೆಳಗ್ಗೆ 8 ಗಂಟೆಯ ತನಕ ಅಂತ ಕೊಟ್ಟಿದ್ದರು, ಹೌದಾ? 7 ದಿನ ಅಂತಂದರೆ. ಬಟ್ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ, ರೈಟ್? ಎಕ್ಸ್ಟೆಂಡ್ ಮಾಡಲಾಗಿದೆ. ಬಟ್ ಅದ್ರ ಬಗ್ಗೆ ಅಫಿಷಿಯಲಿ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಕಾಣಿಸೋದಿಲ್ಲ. ಬಟ್ ನಾನು ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಸೊ ಆಪ್ಷನ್ ಎಂಟ್ರಿಯನ್ನು ಕ್ಲಿಕ್ ಮಾಡಿದಾಗ ನೀವು ಆಪ್ಷನ್ ಎಂಟ್ರಿ ಮೇಲೆ ನಿಮ್ಮ ಕರ್ಸರ್ನ ಒಯ್ದಾಗ ಗೊತ್ತಾಗ್ತದೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 23/7 ಆ್ಯಂಡ್ ಎಂಡ್ಸ್ ಆನ್ 3/8/2024 11 AM. ಅಂದರೆ ನಿಮಗೆ ಕಂಪ್ಲೀಟ್ ಆಗಿ 30, ರೈಟ್, 31st, ದೆನ್ 1, 2, 3 ಅಂದರೆ ನಿಮ್ಗೆ ಕಂಪ್ಲೀಟ್ ಆಗಿ 4 to 5 days ಟೈಮ್ ಸಿಗ್ತದೆ. ಬಟ್ ನಂಬ್ರಿ, ಬಿಲೀವ್ ಮೀ, ದಿಸ್ ಈಸ್ ಗೋಯಿಂಗ್ ಟು ಎಕ್ಸ್ಟೆಂಡ್ ಒನ್ಸ್ ಅಗೇನ್ ಬೈ KEA. ಮಾಡೇ ಮಾಡ್ತಾರೆ. ಯಾಕಂತಂದರೆ ಸೈಮಲ್ಟೇನಿಯಸ್ಲಿ ಕೌನ್ಸಿಲಿಂಗನ್ನು ಮಾಡ್ತೀವಿ ಅಂತೇಳಿ ಮೊನ್ನೆ ತಾನೇ ಪತ್ರಿಕೆ ಹೇಳಿಕೆಯನ್ನು ಟ್ವಿಟ್ಟರಲ್ಲಿ ಹೇಳಿರುವಂಥದ್ದು ಪ್ರಸನ್ನ ಸರ್ ಅವರು. ಸೊ ಆ ಕಾರಣದಿಂದ ಸೊ ಡೆಫಿನೆಟ್ ಆಗಿ ಇದು ಲೇಟ್ ಆಗ್ತದೆ, ಮತ್ತೆ ಇದು ಎಕ್ಸ್ಟೆಂಡ್ ಆಗ್ತದೆ. ಬಿ ರೆಡಿ ಫಾರ್ ದ್ಯಾಟ್. ಬಟ್ ಅಲ್ಲಿ ತನಕ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಏನು ಆಪ್ಷನ್ ಎಂಟ್ರಿ ಇದೆ ಅದನ್ನು 3ನೇ ತಾರೀಕು ಒಳಗೆ ಕಂಪ್ಲೀಟ್ ಮಾಡ್ಕೊಳ್ಳಿ, ರೈಟ್? ಸೊ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದಕ್ಕೆ ಡೆಮೋ ವಿಡಿಯೋವನ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ. ಸೊ KE ವೆಬ್ಸೈಟಲ್ಲಿ, KE ವೆಬ್ಸೈಟ್ ಅಂತಲೇ ಬರ್ತದೆ, KE ವೆಬ್ಸೈಟ್ ನಂದಲ್ಲ. ಸೊ RH ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ನೋಡ್ಕೊಳ್ಳಿ. ಸೊ ಇದು ನಿಮಗೆ ಪ್ರೂಫು 3/8/2024 11ವರೆಗೆ ಎಕ್ಸ್ಟೆಂಡ್ ಆಗಿದೆ. ಇದು ಫಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್. ಬಟ್ KEA ವೆಬ್ಸೈಟಲ್ಲಿ ಇನ್ನೂ ಕೂಡ ಬಂದಿಲ್ಲ. ಸೊ ಬಂದ ತಕ್ಷಣ ನಿಮ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎರಡನೇ ಗುಡ್ ನ್ಯೂಸ್ ಅಂತ ಅಂದರೆ, ಸೊ ಗೊತ್ತಿರಲಿ, MCC ಅವರ ಒಂದು ಕೌನ್ಸಲಿಂಗ್ 14ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡಿ, MCC ಅವರ ಕೌನ್ಸಿಲಿಂಗ್ ಇಷ್ಟು ಲೇಟ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನನ್ನ ಅಂದಾಜು ಪ್ರಕಾರ August 1ರಿಂದ ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಬಹುದು ಅಂತ ಇತ್ತು. ಬಟ್ MCC ಕೌನ್ಸಿಲಿಂಗ್ ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ಇಮ್ಮಿಡಿಯೇಟಾಗಿ ರಿಜಿಸ್ಟ್ರೇಷನ್, ಇಮ್ಮಿಡಿಯೇಟಾಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅದ್ರ ಹಿಂದೆ ಒಂದಷ್ಟು ಪ್ರಿಪರೇಷನ್ ಟೈಮ್ ಬೇಕು, ಡೇಸ್ ಬೇಕು ಅಂಥೇಳಿ. ಯಾಕಂದರೆ ಇನ್ನೂ ಕೂಡ MCCಯಲ್ಲೂ ಕೂಡ PH ಸಂಬಂಧಪಟ್ಟಂಗೆ, ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಸಂಬಂಧಪಟ್ಟಂಗೆ ಮೆಡಿಕಲ್ ಟೆಸ್ಟ್ ನಡಿಬೇಕು. ಅದಾದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಬೇಕು. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಅಂತಂದರೆ ಇಂಡಿಯನ್ ಟು NRI ಕನ್ವರ್ಷನ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇವೆಲ್ಲ ಸ್ಟೆಪ್ಸ್ಗಳಿವೆ. ಸೊ ಇದಾದ ಮೇಲೆ ಗೊತ್ತಿರಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು. ಸೊ ಆ ಒಂದು ಕಾರಣಕ್ಕಾಗಿ MCC ಅವರು ಶೆಡ್ಯೂಲನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದಷ್ಟೇ mcc.nic.in UG ಮೆಡಿಕಲ್ ಕೌನ್ಸಿಲಿಂಗನ್ನು ಕ್ಲಿಕ್ ಮಾಡಿದ ಮೇಲೆ ಕೆಳಗೆ ಬನ್ನಿ. ಇಲ್ಲಿ ನೋಟಿಸನ್ನು ಕೂಡ ಅವರು ನೀಡಿರುವಂಥದ್ದು. ಸೊ 14ನೇ ತಾರೀಕಿಂದ ಟೆಂಟೇಟಿವ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಕೌನ್ಸಿಲಿಂಗ್ ಮೇ ಬಿಗಿನ್ ಇನ್ ದ ಫಸ್ಟ್ ವೀಕ್ ಆಫ್ ಆಗಸ್ಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ನೋಡಿದರೆ ಫಸ್ಟ್ ವೀಕ್ ಆಫ್ ಆಗಸ್ಟ್ ಕೂಡ ಇಲ್ಲ. ಇಲ್ಲಿ ನೋಡಿ, ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದರೆ ನಿಮಗೆ PDF ಓಪನ್ ಆಗ್ತದೆ. ಆ ಒಂದು PDF ಅನ್ನು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಸೊ ಆಲ್ ಇಂಡಿಯಾ ಕೋಟಾ, ಡೀಮ್ಡ್ ಸೆಂಟ್ರಲ್ ಯೂನಿವರ್ಸಿಟೀಸ್, ಆಲ್ ಏಮ್ಸ್, ಜಿಪ್ಮರ್, ಪಾಂಡಿಚೇರಿ ಆ್ಯಂಡ್ ಕರೈಕಾಲ್, ದೀಸ್ ಆರ್ ದ ಶೆಡ್ಯೂಲ್. ನೋಡಿ, 14th ಆಗಸ್ಟಿಂದ ಸ್ಟಾರ್ಟ್ ಆದರೆ 31st ಆಗಸ್ಟ್ವರೆಗೆ ನಿಮಗೆ ಫಸ್ಟ್ ರೌಂಡ್ ನಡೀತದೆ. ಸೆಕೆಂಡ್ ರೌಂಡ್ ಏನಿದೆ, ಸೆಕೆಂಡ್ ರೌಂಡ್ ಸೊ 4th ಸೆಪ್ಟೆಂಬರಿಂದ 22nd ಸೆಪ್ಟೆಂಬರ್ವರೆಗೆ ನಡೀತದೆ. ಸೊ ಥರ್ಡ್ ರೌಂಡ್ ಏನಿದೆ 25th ಸೆಪ್ಟೆಂಬರಿಂದ 15th ಅಕ್ಟೋಬರ್ವರೆಗೆ ನಡೀತದೆ. ಇಷ್ಟು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಲಾಸ್ಟ್ ರೌಂಡ್ ಏನಿದೆ 16th ಅಕ್ಟೋಬರಿಂದ ಆಲ್ಮೋಸ್ಟ್ 30th ಅಕ್ಟೋಬರ್ ತನಕ ನಡೀತದೆ. ಅಂದರೆ ನಿಮ್ಮ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ನಿಮ್ಮ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗೋದು 1st of November. ಮೇ ಬಿ ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗ್ಬೋದು, ಯಾಕಂದರೆ ಸ್ಟೇ ವೇಕೆನ್ಸಿ ರೌಂಡ್ ತನಕ ವೆಯ್ಟ್ ಮಾಡೋದಿಲ್ಲ. ಬಟ್ 15th ಅಕ್ಟೋಬರ್ವರೆಗಂತೂ ನಿಮಗೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗೋದಿಲ್ಲ. ಅಂದರೆ ನೀವೇ ಯೋಚನೆ ಮಾಡಿ, 15th ಅಕ್ಟೋಬರ್ವರೆಗೆ ಏನು ಮಾಡಬೇಕಾಯ್ತು? ಹಾಗಾದರೆ ಇನ್ನೂ ಆಲ್ಮೋಸ್ಟ್ 3 ತಿಂಗಳ ಟೈಮ್ ಇದೆ ನಿಮಗೆ. ಸೊ ಇದಿಷ್ಟು ಟೈಮ್ ನಿಮಗೆ ಇದಾದ ಮೇಲೆ ಮುಂದೆ ಈ ಆಯುಷ್ ಕೌನ್ಸಿಲಿಂಗ್ ನಡೀಬೇಕು. ಅಂದರೆ ಇನ್ನು ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ವರೆಗೆ ಕೌನ್ಸಿಲಿಂಗ್ ಟೈಮ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ MCCಯಲ್ಲಿ ಇನ್ಫಾರ್ಮೇಷನ್ ಬ್ರೋಷರ್ನ ಕೊಡ್ತಾರೆ, ಅವೆಲ್ಲವನ್ನು ಕೊಡ್ತಾರೆ. ಅದನ್ನೆಲ್ಲ ಡೀಟೇಲ್ ಆಗಿ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಫಸ್ಟ್ ರೌಂಡ್ ಅಷ್ಟೇ ನೋಡೋಣ ಅಂತ. ಈಗ 14th to 16th ಆಗಸ್ಟ್ ವೆರಿಫಿಕೇಷನ್ ಆಫ್ ಟೆಂಟೇಟಿವ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಪೇಮೆಂಟ್ ಏನಿದೆ 14th ಇಂದ 21st ಆಗಸ್ಟ್ವರೆಗೆ ಮಾಡಬೇಕು. ಚಾಯ್ಸ್ ಫಿಲ್ಲಿಂಗ್ ನಿಮಗೆ 16th ಆಗಸ್ಟಿಂದ 20th ಆಗಸ್ಟ್ವರೆಗೆ ಸ್ಟಾರ್ಟ್ ಆಗ್ತದೆ. ಸೊ 14th ಇಂದ 16th ವರೆಗೆ ನೀವು
ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಸೊ ಅದಾದಮೇಲೆ 16th 20th ಸೊ ನೀವು ಆ್ಯಕ್ಚುಲಿ ಇದು ರಾಂಗ್ ಆಗಿದೆ, 21 ಆಗಸ್ಟ್ವರೆಗೆ ನಿಮಗೆ ರಿಜಿಸ್ಟ್ರೇಷನ್ನೇ ಕೊಟ್ಟ ಮೇಲೆ ಸೊ 20th ಆಗಸ್ಟ್ ಏನಿದೆ ಅಲ್ಲಿ ತನಕ ನಿಮಗೆ ಚಾಯ್ಸ್ ಫಿಲ್ಲಿಂಗನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಏನೋ ಮಿಸ್ಟೇಕ್ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಕರೆಕ್ಟ್ ಇದೆ ನೋಡಿ, 5th September to 10th September, 6th September to 10th September ಇದು ಕರೆಕ್ಟ್ ಇದೆ. ಇದು 12 ಗಂಟೆ ತನಕ ಕೊಟ್ಟರೆ ಇದು ರಾತ್ರಿ 11:55 ತನಕ ಕೊಡಬೇಕದು ಆ್ಯಕ್ಚುಲಿ. ಅದಾದಮೇಲೆ 11ಕ್ಕೆ ಸೀಟ್ ಅಲಾಟ್ಮೆಂಟ್ ಆಗಬೇಕು. ಬಟ್ ಫಸ್ಟ್ ರೌಂಡಲ್ಲಿ ಇಲ್ಲಿ ಏನೋ ಮಿಸ್ಟೇಕ್ ಇದೆ ಇದು. ಸೊ 20th ಆಗಸ್ಟ್ ಒಂದು ಇಲ್ಲಿ 21st ಬದಲಿಗೆ 20th ಆಗಸ್ಟ್ ಅಂತ ಆಗಬೇಕು ರಿಜಿಸ್ಟ್ರೇಷನ್ನು. 20th ಆಗಸ್ಟ್ 12 noon, ಇದು 20th ಆಗಸ್ಟ್ 11:55 PM ವರೆಗೆ ಆದರೆ ಕರೆಕ್ಟ್ ಆಗ್ತದೆ. ಫೈನ್. ಚಾಯ್ಸ್ ಲಾಕಿಂಗ್ ವಿಲ್ ಬಿ ಅವೈಲೇಬಲ್ ಫ್ರಮ್ 4 PM to 20th. ಸೊ 4 PM ಆದಮೇಲೆ ನೀವು ಚಾಯ್ಸನ್ನು ಲಾಕ್ ಆಗ್ಬೋದು. ನೀವು ಲಾಕ್ ಮಾಡಲಿಲ್ಲ ಅಂತಂದರೆ ಈ 11:55 ಆದಮೇಲೆ ಆಟೋಮೆಟಿಕಲಿ ಅದು ಲಾಕ್ ಆಗ್ತದೆ. ಅದಾದಮೇಲೆ ಸೀಟ್ ಅಲಾಟ್ಮೆಂಟ್ ಏನಿದೆ 21st and 22nd ನಡೀತದೆ. ಅದಾದಮೇಲೆ ರಿಸಲ್ಟ್ 23rd ಅನೌನ್ಸ್ ಆಗ್ತದೆ. ರಿಸಲ್ಟ್ 23rd ಅನೌನ್ಸ್ ಆಗ್ತದೆ. ಮೀನಿಂಗ್ ಏನಂತಂದರೆ ಇದರಲ್ಲಿ ನಿಮಗೆ ಎಲ್ಲೂ ಮಾಕ್ ಅಲಾಟ್ಮೆಂಟ್ ಇರೋದಿಲ್ಲ. ಪ್ರೊವಿಷನಲ್ ಅಲಾಟ್ಮೆಂಟ್ ಅಂತ ಕೊಡ್ತಾರೆ, ಆದರೆ ಅದು ಮಾಕ್ ಅಲಾಟ್ಮೆಂಟ್ ಅಲ್ಲ. ಅದಾದಮೇಲೆ 23rd ರಿಸಲ್ಟ್ ಅನೌನ್ಸ್ ಆಗ್ತದೆ. 24th 29th ವರೆಗೆ ರಿಪೋರ್ಟಿಂಗ್ ಮತ್ತು ಜಾಯ್ನಿಂಗ್ ಇರ್ತದೆ. ಸೊ ವೆರಿಫಿಕೇಷನ್ ಆಫ್ ದ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಡೇಟಾ ಬೈ ಇನ್ಸ್ಟಿಟ್ಯೂಷನ್ ಶೇರಿಂಗ್ ಆಫ್ ಡಾಟಾ ಬೈ MCC. ಅಂದರೆ ಇನ್ಸ್ಟಿಟ್ಯೂಷನ್ಸ್ಗಳು ಡೇಟಾವನ್ನು ಶೇರ್ ಮಾಡ್ತಾರೆ MCC ಅವರಿಗೆ. MCC ಅವರು ಅದನ್ನು ಚೆಕ್ ಮಾಡೋದಕ್ಕೆ ಅಪ್ ಟು 31st ಆಗಸ್ಟ್ವರೆಗೆ ಟೈಮನ್ನು ತಗೋತಾರೆ. ಸೊ ಓವರಾಲ್ ಆಗಿ ಇಷ್ಟು ದಿವಸ ಅಂದರೆ 14th ಆಗಸ್ಟಿಂದ 31st ಆಗಸ್ಟ್ವರೆಗೆ ಫಸ್ಟ್ ರೌಂಡ್ ನಡೆಯುವಂಥದ್ದು. ಅದಾದಮೇಲೆ ಸೆಕೆಂಡ್ ರೌಂಡ್, ಬಟ್ ಇದರಲ್ಲಿ ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಒಂದಷ್ಟು ಎಕ್ಸ್ಟೆಂಡ್ ಆಗ್ತದೆ. ಅದಾದಮೇಲೆ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಚೇಂಜ್ ಆಗ್ತದೆ, ಇವೆಲ್ಲ ಆಗ್ತಾ ಇರ್ತದೆ. ಬಟ್ ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ನನ್ನ ಒಂದು ಅಂದಾಜೇನು ಅಂದರೆ, ಅಥವಾ ನನ್ನ ಒಂದು ಕ್ವಶನ್ ಏನು ಅಂದರೆ, KE ಅವರು 30th ಆಗಸ್ಟ್ವರೆಗೆ ವೇಟ್ ಮಾಡ್ತಾರಾ? ಅಂದರೆ ಇನ್ನೂ ಒಂದು ತಿಂಗಳು KCETಯ ಕೌನ್ಸಿಲಿಂಗನ್ನು ಮಾಡ್ದೇ ವೇಟ್ ಮಾಡ್ಬೋದಾ? ಗೊತ್ತಿಲ್ಲ. ಇದಕ್ಕೆ ಆನ್ಸರ್ KE ಅವರೇ ಕೊಡಬೇಕು, MCC ಅವರೇ ಕೊಡಬೇಕು. ಯಾಕಂತಂದರೆ MCC ಕೌನ್ಸಿಲಿಂಗ್ ಆಗದೇನೆ ಯಾವುದೇ ಸ್ಟೇಟ್ ಕೌನ್ಸಿಲಿಂಗು ಮೊದಲು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿರಲಿ, ಸಾಧ್ಯನೇ ಇಲ್ಲ. ಹಾಗಂದರೆ ಸೊ ಅಟ್ಲೀಸ್ಟ್ 14th 23rd ಅಥವಾ 20th ಆಗಸ್ಟ್ ಆದರೂ ನಮ್ಮ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತದಾ? ಗೊತ್ತಿಲ್ಲ. ಸೊ ಆದರೆ ಭಾಳ ಒಳ್ಳೆಯದು, ಯಾಕಂತಂದರೆ ನಮಗೊಂದು ಐಡಿಯಾ ಬರ್ತದೆ, ಫೇರ್ ಐಡಿಯಾ ಬರ್ತದೆ. ಬಟ್ 30th ಆಗಸ್ಟ್ ಆದಮೇಲೆ ಕೌನ್ಸಿಲಿಂಗ್ ನಮ್ಮ ಕರ್ನಾಟಕದವರು ಮಾಡ್ತಾರೆ ಅಂತಂದರೆ ಇಟ್ಸ್ ಟೂ ಲೇಟ್. ಅದು ಅಲ್ಲದೆ ಈಗ KCETಗೆ ಯಾರೋ ಆಪ್ಷನ್ ಎಂಟ್ರಿಯನ್ನು ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಅವರ ತಲೆ ಕೆಡೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಯಾಕಂದರೆ ಒಂದು ತಿಂಗಳ ಬರೀ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಕುಂಡಿರಬೇಕು ಅಂತ ಅಂದರೆ ಗೊತ್ತಿಲ್ಲ. ಇದು ಎವ್ರಿಥಿಂಗ್ ಇಟ್ ಈಸ್ ಡಿಸೈಡೆಡ್ ಬೈ KE ಆ್ಯಂಡ್ MCC. ಅಷ್ಟೇ ನಾವು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ಬೋದು. ಸೊ ನನ್ನ ಒಂದಷ್ಟು ಕ್ವಶನ್ಸ್ಗಳನ್ನ ನಾನು ನಿಮ್ಮಿಂದ ಇಟ್ಟಿದ್ದೀನಿ. ನಿಮ್ಮ ಆನ್ಸರ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ದಿಸ್ ಈಸ್ ಟುಡೇಸ್ ವಿಡಿಯೋ. 2 ಇಂಪಾರ್ಟೆಂಟ್ ನ್ಯೂಸ್. ಫಸ್ಟ್ ಒಂದು, ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಆಪ್ಷನ್ ಎಂಟ್ರಿ. CET ಇದು 3ನೇ ತಾರೀಕು. ಬಿಲೀವ್ ಮೀ, ಇದು 3 ಅಲ್ಲ, 10 ಅಲ್ಲ, 15 ತನಕನೂ ಎಕ್ಸ್ಟೆಂಡ್ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಎರಡನೇದಾಗಿ ಸೊ MCC ಕೌನ್ಸಿಲಿಂಗ್ 14th ಆಗಸ್ಟಿಂದ 31st ಆಗಸ್ಟ್ವರೆಗೆ ನಡೀತದೆ. 15 days ಟೈಮ್. ಅಂದರೆ ನಮ್ಮ KE ಕೌನ್ಸಿಲಿಂಗು ಮೇ ಬಿ ಲಾಸ್ಟ್ ವೀಕ್ ಆಫ್ ಆಗಸ್ಟ್ ಸ್ಟಾರ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ದೇವರೇ ಕಾಪಾಡಬೇಕು. ಬಟ್ ಈ ಒಂದು ಡೇಸಲ್ಲಿ, ಈ ಒಂದು ದಿವಸಗಳಲ್ಲಿ, ಒಂದು ತಿಂಗಳ ಟೈಮ್ ಏನಿದೆ, ಇದರಲ್ಲಿ ನೀವು ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ತಲೆಯನ್ನು ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಒಂದು ಪೇಷನ್ಸ್ ಲೆವೆಲನ್ನು ಅಷ್ಟೇ ಕಾಪಾಡ್ಕೊಳ್ಳಿ. ಸೊ ನಿಮ್ಮ ಮನಸ್ಸು ಶಾಂತವಾಗಿರಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.